പ്രൈസ് ദ ലോർഡ്. ഹല്ലേലൂയ. സ്തോത്ര ಸ್തೋತ್ರ ಸ್ತೋತ್ರ. ಕರ್ತನಾದಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2021 ಇಸುವೆ ಫೆಬ್ರವರಿ ತಿಂಗಳು 1ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ಕರ್ತನನ್ನು ನಾವು ಆರಾಧಿಸುವ, ಆತನನ್ನು ಸ್ತುತಿಸುವ, ಸಕಲ ಭೂವಾಸಿಗಳುವೆ ಆತನನ್ನು ಕೊಂಡಾಡ್ರಿ ಎಂಬುದಾಗಿ ದೇವರ ಕಟ್ಟಲೆ. ದೇವರನ್ನು ಎಲ್ಲವരും ಕೊಂಡಾಡಬೇಕು. ಕರಗಳನ್ನು ಎತ್ತಿ ವಾಯುಗಳು ತೆರೆದು ಆತനെ ಸ್ತುತಿಸಿ ಗಣ ಮಾನ ಮಹಿಮೆಗೆ ಯೋಗ್ಯನಾಗಿರುವ ದೇವರಿಗೂ ಎಲ್ಲ ಸ್ತುತಿಗಳು ನಾವು ಅರ್ಪಿಸುವ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿರುವ ಉಪಕಾರಗಳು ಮರಬೇಡ. ಹೌದು, ಯೆಹೋವ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾಗಿರುವುದು. ನಮ್ಮ ಕರ್ತರ್ಗೂ ಕೃತಜ್ಞತಾ ಸ್ತುತಿಗಳನ್ನು ಹಾಡಿ, ಸ್ತುತಿಗಳನ್ನು ಹಾಡಿ ಸಂತೋಷ ಇರುವ ಅದರಿಂದ ಸ್ತುತಿಸಿ ಬೆಳಿಗ್ಗೆನೆ ಹೊಸ ಶಕ್ತಿಯು ಬಲವೂ ಕೃಪೆಯು ಹೊಂದಿಕೊಳ್ಳೋಣ. ಕರ್ತರು ನಮ್ಮನ್ನು ಬಲಪಡಿಸಲಿ. 146ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ, ಕರ್ತನನ್ನು ಸ್ತುತಿಸಿರಿ, ನನ್ನ ಪ್ರಾಣವೇ ಕರ್ತನನ್ನು ಸ್ತುತಿಸು, ನನ್ನ ಪ್ರಾಣವಿರುವವರೆಗೂ ಕರ್ತನನ್ನು ಸ್ತುತಿಸುವೆನು, ನನ್ನ ಜೀವಮಾನವಲ್ಲ ನನ್ನ ದೇವರನ್ನು ಕೀರ್ತಿಸುವನು. ಕರ್ತನು ಸೆರೆಯವರನ್ನು ಬಿಡಿಸುತ್ತಾನೆ, ಕರ್ತನು ಕುರುಡರ ಕಣ್ಣುಗಳನ್ನು ತೆರೆಯುತ್ತಾನೆ, ಕರ್ತನು ದೀನರನ್ನು ಎತ್ತುತ್ತಾನೆ, ಕರ್ತನು ನೀತಿವಂತರನ್ನು ಪ್ರೀತಿ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ. ಕರ್ತನು ನೀತಿವಂತರನ್ನು ಪ್ರೀತಿ ಮಾಡುತ್ತಾನೆ. ದೇವರಿಗೆ ಸ್ತೋತ್ರ. ಕರ್ತನು ಕುರುಡರ ಕಣ್ಣುಗಳನ್ನು ತೆರೆಯುತ್ತಾನೆ. ಆಮೇನ್. ಕರ್ತನು ಕುರುಡರ ಕಣ್ಣುಗಳನ್ನು ತೆರೆಯುತ್ತಾನೆ. ಅದ್ಭುತ ದೇವರು ಮಾಡುತ್ತಾರೆ. ಅದಕ್ಕೆ ದೇವರು ನಾವು ಸ್ತುತಿಸೋಣ. ನಾವು ಪ್ರಾರ್ಥನೆ ಮಾಡುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡಿ ಕರ್ತನನ್ನು ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸುತ್ತಾನೆ, ಕರ್ತನನ್ನು ಕೊಂಡಾಡುತ್ತೇನೆ. ಪ್ರಿಯರೇ, ಆಮೇನ್, ಹಲ್ಲೇಲೂಯ. ಈ ದಿನವೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ದೇವರು ತನ್ನ ದಾರಿಗಳನ್ನು ಓಪನ್ ಮಾಡ್ತಾರೆ. ಎಲ್ಲ ದುಷ್ಟನ ಶಕ್ತಿಗಳಿಂದ ನಮ್ಮನ್ನು ಬಿಡಿಸಿ ಕಾಯ್ದು ಕಾಪಾಡುತ್ತಾರೆ. ಹೊಸ ಬಾಗಿಲುಗಳು, ಹೊಸ ದಾರಿಗಳು ದೇವರು ನಮ್ಮ ಮುಂದೆ ಓಪನ್ ಮಾಡ್ತಾರೆ. ಇವತ್ತು ದೇವರ ಅದ್ಭುತ ಕಾರ್ಯವನ್ನು ನಾವು ನೋಡುವೆ, ದೇವರ ಬಿಡುಗಡೆಯ ಕೈಯನ್ನು ನೋಡುವೆ. ನಾವು ಯೋಜಿಸ್ತಾ ಇರುವ ಕೆಲವು ದಾರಿಗಳಲ್ಲಿ ದೇವರು ನಮಗಾಗಿ ಸಹಾಯವನ್ನು ಕಳುಹಿಸಿಕೊಡ್ತಾರೆ. ಎಲ್ಲ ಮುಚ್ಚಲ್ಪಟ್ಟಿರುವ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ಓಪನ್ ಆಗಿ ಬರಲಿ. ಹೌದು, ಸಿಕ್ಕುವುದಿಲ್ಲ ಎಂಬುದಾಗಿ ಅನಿಸಿಕೊಂಡಿರುವ ಒಳ್ಳೆಯತನಗಳು ಯೇಸುವಿನ ನಾಮದಲ್ಲಿ ಸಿಕ್ಕಲಿ. ಮುಚ್ಚಲ್ಪಟ್ಟ ದಾರಿಗಳು ಯೇಸುವಿನ ನಾಮದಲ್ಲಿ ತೆರೆದು ಬರಲಿ. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ರೋಗಿಗಳನ್ನು ಸೌಖ್ಯ ಮಾಡು ಸ್ವಾಮಿ, ನಿಮ್ಮ ಕರವನ್ನು ಚಾಯಿಸು. ಇವತ್ತು ಎಲ್ಲ ಕಾಯಿಲೆಗಳು ನೀಗಿ ಹೋಗಲಿ, ಕೋವಿಡ್ ರೋಗಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಅದರ ಸೈಡ್ ಎಫೆಕ್ಟ್ಗಳು ಯೇಸುವಿನ ನಾಮದಲ್ಲಿ ಕ್ಯೂರ್ ಆಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಇವತ್ತು ದೇವರ ಮಹಿಮೆಯು ತೋರಿ ಬರುವಂತೆ ನಾವು ಪ್ರಾರ್ಥನೆ ಮಾಡುತ್ತೇನೆ. ಕರ್ತನ ಕರದಲ್ಲಿ ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡೋಣ. ಎಲ್ಲ ಹೃದಯ ನೋವುಗಳು, ಎಲ್ಲ ಲಂಗ್ಸ್ ಪ್ರಾಬ್ಲಮ್ಗಳು ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆಯ ಕೆಲಸ ಜಾಗದಲ್ಲಿ ತಡೆಗಳು ನೀಗಲಿ, ಇಂಪ್ರೂವ್ಮೆಂಟ್ಗಳು ಉಂಟಾಗಲಿ.
ಆಮೇನ್. ಆಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಇವತ್ತು ದೇವರ ಅದ್ಭುತವು ಆಮೇಲೆ ನೋಡುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಒಂದು ಜಯಕರವಾದ ಕ್ರಿಸ್ತಿಯ ಜೀವನವು ನಡೆಸುವುದಕ್ಕಾಗಿ ದೇವರು ಒಬ್ಬೊಬ್ಬರನ್ನು ಬಲಪಡಿಸು. ಸಂತೋಷ, ಸಮಾಧಾನ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಕರ್ತನೇ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೇಲೂಯ. ದೇವರು ನಮ್ಮನ್ನು ಬಲಪಡಿಸಲಿ. ಪ್ರಿಯರೇ, ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಉಪವಾಸ ಕೂಟವಿದೆ. ನೀವು ಆನ್ಲೈನಲ್ಲಿ ಬೈಬಲ್ ಸ್ಟಡಿಗಳಿಗೂ ಪ್ರಾರ್ಥನೆಗಳಿಗೂ ಆಗಿ ಸೇರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಇವತ್ತಿನ ಚಿಂತಕ್ಕಾಗಿ ಯೆಶಾಯ 43ನೇ ಅಧಿಕಾರ 19ನೇ ವಾಕ್ಯ. ಇಗೋ, ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ಆಮೇನ್ ಮೊಳತು ಬರುವುದು, ನಿಮಗೆ ಅದು ತಿಳಿದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು, ಆಮೇನ್ ಮರುಭೂಮಿಯಲ್ಲಿ ನದಿಗಳನ್ನು ಸಹ ಉಂಟು ಮಾಡುವೆನು ಎಂಬುದಾಗಿ ದೇವರ ಕಟ್ಟಳೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಪ್ರಿಯರೇ, ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ಈ 43ನೇ ಅಧಿಕಾರ 19ನೇ ವಾಕ್ಯ, ಈ ವಾಕ್ತತ್ವ ವಾಕ್ಯ, ಈ ದೇವರ ಕಟ್ಟಳೆ ನಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ನಾವು ಪ್ರಾರ್ಥನೆಯಿಂದ ಈ ವಾಕ್ಯವನ್ನು ಕೇಳೋಣ. ಆಮೇನ್. ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಆಮೇನ್. ನಾನು ಆಮೇನ್ ಒಂದು ಹೊಸ ಕಾರ್ಯವನ್ನು ಮಾಡುವೆನು. ಆಮೇನ್. ಕರ್ತರು ನಮ್ಮ ಜೀವನದಲ್ಲಿ ಮಾಡುವ ಕಾರ್ಯ ಇದೇವರೆಗೂ ಮಾಡಿರುವ ಕಾರ್ಯಗಳಂತೆ ಆಗುವುದಿಲ್ಲ. ಆಮೇನ್. ಮೋಶೆಯು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದಾಗ ಆಮೇನ್ ದೇವರು ಕೊಟ್ಟ ಕೋಲಿನಿಂದ ವಿಭಾಗ ಮಾಡಿದರು. ಆದರೆ ಯೋಶುವನು ಯೋರ್ದಾನ್ನ ಹೊಳೆಯನ್ನು ಆಮೇನ್ ವಿಭಾಗ ಮಾಡಿದಾಗ ಆಮೇನ್ ದೇವರ ಮಂಜೂಷವನ್ನು ಹಿಡಿದಿರುವ ಯಾಜಕರ ಕಾಲುಗಳು ನೀರಲ್ಲಿ ಮುಟ್ಟಿದಾಗ ಅದು ವಿಭಾಗವಾಯಿತು. ದೇವರು ಎಲ್ಲ ವಿಷಯಗಳು ಮಾಡುವಾಗ ರಿಪೀಟೆಡ್ ಆಗಿ ಮಾಡುವುದಿಲ್ಲ, ಹೊಸದಾಗಿ ಮಾಡುತ್ತಾರೆ. ಆ ಹೊಸದಾಗಿ ಮಾಡುವುದಕ್ಕೆ ದೇವರಕ್ಕೆ ಶಕ್ತಿಯುಂಟು. ಇಗೋ, ಹಳೆ ದಾರಿಗಳಲ್ಲ, ಹಳೆ ಬಾಗಿಲುಗಳಲ್ಲ, ಹಳೆ ವ್ಯಕ್ತಿಗಳಿಂದಿಲ್ಲ, ಹಳೆ ಕಾರ್ಯಗಳೆಲ್ಲ ಹೊಸದಾಗಿ ಒಂದು ದೇವರು ಮಾಡುತ್ತಾರೆ ಎಂಬುದಾಗಿ ದೇವರ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆ ವಾಗ್ದಾನದಲ್ಲಿ ಹಿಡಿಕೊಂಡು ಅದು ಈಗಲೇ ಮೊಳತು ಬರುವುದು. ಈಗಲೇ ಇವತ್ತು ನಾಳೆಯಲ್ಲ, ಒಂದು ವಾರ ಬಿಟ್ಟಲ್ಲ, ಈಗಲೇ ಈ ವಾಕ್ಯ ಸಾರುತ್ತಾ ಇರುವಾಗನೇ ದೇವರು ಮಾಡಕ್ಕಿರುವ ಆ ದೊಡ್ಡ ಅದ್ಭುತ ಕಾರ್ಯ ಮೊಳೆತು ಬರುವುದು. ಅರಣ್ಯದಲ್ಲಿ ಅದು ಮೊಳೆತು ಬರುವುದು. ನೀರಿಲ್ಲದಿರುವ ಜಾಗದಲ್ಲಿ ಅದು ಮೊಳಕೆ ಆಗುವುದು. ದಾರಿಗಳಿಲ್ಲದಿರುವ ಕಡೆ ಅದು ದಾರಿಗಳು ಓಪನ್ ಮಾಡಿ ಮೊಳಕೆ ಆಗುವುದು. ದೇವರು ಹೇಳ್ತಾರೆ, ಈಗಲೇ ಅದು ಮೊಳಕೆಯಾಗಿ ನಾವು ಕಾಣುವೆ. ಒಂದು ಬೀಜವನ್ನು ಮಣ್ಣಲ್ಲಿ ಹಾಕಿದರೆ ಒಂದು ದಿನ ಬೇಗದಲ್ಲಿ ಅದನ್ನ ಮೊಳಕೆ ಮೇಲಕ್ಕೆ ಬಂದ್ಬಿಡ್ತಾರೆ. ಅದೇ ಪ್ರಕಾರ ದೇವರು ಇವತ್ತು ನಮಗಾಗಿ ಒಂದು ಹೊಸ ಮೊಳಕೆ ಉಂಟು ಮಾಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಮೊಳಕೆ ಬರುವುದು. ನಿಮಗೆ ಅದು ತಿಳಿದಿಲ್ಲವೋ? ನಿಮಗೂ ಗೊತ್ತಿಲ್ವಾ? ದೇವರ ಕಾತರ ಮಾಡಕ್ಕೆ ಶಕ್ತಿ ಉಂಟು. ದೇವರು ಮಾಡುವ ದಾರಿಗಳು ಅದ್ಭುತ ದಾರಿಗಳಾಗಿರ್ತಾರೆ. ಆಕಾಶವನ್ನು ತೆರೆದು ತನ್ನ ಜನರಿಗೂ ಮನ್ನಾ ಕೊಟ್ಟ ದೇವರು, ಬಂಡೆಯನ್ನು ಸೀಳಿ ನೀರು ಕೊಟ್ಟ ದೇವರು, ಅರಣ್ಯದ ಮಧ್ಯದಲ್ಲಿ ನೀರಿನ ಬುಕ್ಕಗಳನ್ನು ಓಪನ್ ಮಾಡಿರುವ ದೇವರು. ಇವತ್ತು ದೇವರು ಹೇಳ್ತಾರೆ, ನಿಮಗೂ ಗೊತ್ತಿಲ್ವಾ? ದೇವರ ದಾರಿಗಳು, ಕರ್ತನ ಯೋಜನೆಗಳು, ಕರ್ತನ ಜ್ಞಾನದಿಂದ ದೇವರು ಮಾಡುವ ಅದ್ಭುತ ಕಾರ್ಯಗಳು, ಅದು ನಮ್ಮ ಜೀವನದಲ್ಲಿ ದೇವರು ಪ್ರಕಟ ಮಾಡಿಕೊಡ್ತಾರೆ. ನಿಮಗೂ ಗೊತ್ತಿಲ್ವಾ ಎಂಬುದಾಗಿ ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ನಾನು ಅರಣ್ಯದಲ್ಲಿ ಮಾರ್ಗವನ್ನು, ಮರುಭೂಮಿಯಲ್ಲಿ ನದಿಗಳನ್ನು ಸಹ ಉಂಟು ಮಾಡುವವನು.
ಆಮೇನ್. ಅರಣ್ಯದಲ್ಲಿ ನಾನು, ಆಮೇನ್, ಅರಣ್ಯದಲ್ಲಿ ಮಾರ್ಗವನ್ನು, ಅರಣ್ಯದಲ್ಲಿ ಮಾರ್ಗ, ಆಮೇಲೆ ಬರೀ ಮರಳು ಮಾತ್ರ ಇರುವ ಕಡೆ, ಆಮೇಲೆ ದಾರಿ ಮಾಡಕ್ಕೆ ಸಾಧ್ಯವಾಗದಿರುವ ಅರಣ್ಯದಲ್ಲಿ ದೇವರು ನಮಗೋಸ್ಕರ, ದೇವರು ನಂಬುವವರಿಗೋಸ್ಕರ, ದೇವರು ಆತನಲ್ಲಿ ಭರವಸೆ ದೇವರು ವಾಗ್ದಾನದಲ್ಲಿ ಭರವಸೆ ಆಮೇಲೆ ಮಾರ್ಗವು ಸಿದ್ಧ ಮಾಡುತ್ತಾರೆ. ಆಮೇಲೆ ಮಾರ್ಗ ಸಿದ್ಧ ಮಾಡಿ ನಡೆಸುವ ದೇವರು, ಆಮೇಲೆ ಮಾರ್ಗ ಸಿದ್ಧ ಮಾಡಿ ಆಮೇಲೆ ಆಮೇಲೆ ಗುರಿ ತಲುಪಿಸುವ ದೇವರು. ಆ ದೇವರು ಇವತ್ತು ನಿಮಗೋಸ್ಕರವಾಗಿ ಒಂದು ದಾರಿ ಓಪನ್ ಮಾಡಿಯೇ ಮಾಡುತ್ತಾರೆ. ಅಲ್ಲಿ ಬರೆದಿದ್ದು ಮರುಭೂಮಿಯಲ್ಲಿ ನದಿಗಳನ್ನು, ಮರುಭೂಮಿಯಲ್ಲಿ ನದಿಗಳು ಮನುಷ್ಯರ್ಗೂ ಯೋಜನೆ ಮಾಡಕ್ಕೆ ಆಗಲ್ಲ, ಮನುಷ್ಯರ ಬುದ್ಧಿಯಲ್ಲಿ ಅದು ಚಿಂತಿಸುವುದಕ್ಕಾಗುವುದಿಲ್ಲ. ಆಮೇಲೆ ಅಸಾಧ್ಯ, ಅಸಾಧ್ಯ ಎಂಬುದಾಗಿ ಬುದ್ಧಿಯಿಂದ ತೋಚುವುದು. ದೇವರು ಹೇಳ್ತಾರೆ ಅರಣ್ಯದಲ್ಲಿ ನದಿಗಳು. ಆಮೇಲೆ ನೀರಿನ ಯಾವ ಸಾಧ್ಯತೆ ಇಲ್ಲ ಜೀವನದಲ್ಲಿ, ಇದು ನಡೆಯುತ್ತದೆ. ಆಮೇಲೆ ಈ ಇಂಪ್ರೂವ್ಮೆಂಟ್ ಉಂಟಾಗುತ್ತದೆ, ಈ ದಾರಿ ಓಪನ್ ಆಗುತ್ತದೆ, ಈ ಕೆಲಸದಲ್ಲಿ ಒಂದು ಆಮೇಲೆ ಇಂಪ್ರೂವ್ಮೆಂಟ್ ಉಂಟಾಗುತ್ತದೆ, ಈ ಸಾಲರಿಂದ ಇಂಪ್ರೂವ್ಮೆಂಟ್ ಉಂಟಾಗುತ್ತದೆ, ಈ ರೋಗದಿಂದ ಒಂದು ಬಿಡುಗಡೆ ಆಗುತ್ತದೆ, ಈ ಮಕ್ಕಳ ವಿಷಯದಲ್ಲಿ ಒಂದು ಬಿಡುಗಡೆ ಆಗುತ್ತದೆ. ಈ ವಿಷಯಗಳೇನು ನಮ್ಮ ಹೃದಯದಲ್ಲಿ ಆಮೇಲೆ ನೆನೆಸುವುದು ಕೂಡ ನಮಗೆ ಆಗ್ತಾ ಇರುವ ಪ್ರಕಾರ ನಮ್ಮ ದಾರಿಗಳು, ನಮ್ಮ ಜೀವನದ ಸನ್ನಿವೇಶಗಳು ಎಗನಷ್ಟಾಗಿರುವಾಗಲೂ ದೇವರು ಹೇಳ್ತಾ ಇರುವುದು, ನಾನು ಅರಣ್ಯದಲ್ಲಿ ದಾರಿಗಳು, ಮರುಭೂಮಿಯಲ್ಲಿ ಆಮೇಲೆ ನದಿಗಳು ಉಂಟು ಮಾಡುವನಾಗಿದ್ದಾನೆ. ಆಮೇಲೆ ಯಾರಿಂದಲ್ಲ ಇದು ಸಾಧ್ಯ? ದೇವರಿಂದ ಇದು ಸಾಧ್ಯ, ಸೃಷ್ಟಿಕರ್ತನಿಂದ ಇದು ಸಾಧ್ಯ. ತನ್ನನ್ನು ಪ್ರೀತಿಸುವರಿಗೋಸ್ಕರವಾಗಿ ದೇವರು ಆಮೇಲೆ ಒಂದು ಕಾರ್ಯ ಮಾಡಕ್ಕಾಗಿ ತೀರ್ಮಾನ ತಗೊಂಡ್ರೆ, ಆತನ ಪ್ರೀತಿ ಮಾಡುವಕ್ಕಾಗಿ ಒಂದು ಅದ್ಭುತ ಮಾಡಕ್ಕಾಗಿ ದೇವರು ತೀರ್ಮಾನ ತಗೊಂಡ್ರೆ ಆಮೇಲೆ ದೇವർക്ക് ಅಸಾಧ್ಯವಾಗಿ ಯಾವುದೂ ಇಲ್ಲ. ಇವತ್ತು ಈ ವಾಕ್ಯ ಕೇಳುವಾಗನೇ ಆಮೇಲೆ ಕೆಲವರ ಜೀವನದಲ್ಲಿ ಈ ವಾಕ್ಯವನ್ನು ನಂಬುವಾಗ, ಈ ವಾಗ್ದಾನವನ್ನು ನಂಬುವಾಗ, ಈ ವಾಗ್ದಾನದ ವಾಚನವನ್ನು ನಂಬುವಾಗ, ಇದು ಆಮೇಲೆ ಕೇಳುತ್ತಾ ಇರುವಾಗಲೇ ದೇವರು ಅರಣ್ಯಗಳಲ್ಲಿ ಬಾಗಿಲುಗಳು, ಅರಣ್ಯದಲ್ಲಿ ದಾರಿಗಳು, ಆಮೇಲೆ ಮರುಭೂಮಿಯಲ್ಲಿ ಬುಕ್ಕಗಳು, ಮರುಭೂಮಿಯಲ್ಲಿ ನದಿಗಳು, ಮರುಭೂಮಿಯಲ್ಲಿ ಹೊಳೆಗಳು ಸಿದ್ಧ ಮಾಡಿ ಅವರ ಜೀವನವನ್ನು ದೇವರು ಬದಲಾವಣೆ ಮಾಡುತ್ತಾರೆ ಎಂಬುದಾಗಿ ಆಮೇಲೆ ದೇವರಾತ್ಮನ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಂಪೂರ್ಣವಾಗಿ ದೇವರ ಗರ್ಭದಲ್ಲಿ ನಮ್ಮನ್ನು ಸಂಪೂರ್ಣ ಒಪ್ಪಿಸೋಣ. ವಾಗ್ದಾನವನ್ನು ನಂಬಿ, ದೇವರ ಮಾತುಗಳನ್ನು ನಂಬಿ, ಆಮೇಲೆ ದೇವರು ಹೇಳುವುದನ್ನು ನಂಬಿ, ಕರ್ತಾವು ನಮಗೋಸ್ಕರವಾಗಿ ಹೊಸ ಬಾಗಿಲು ಓಪನ್ ಮಾಡಿ, ಅದು ಇವತ್ತೇ ಹೊಸದೊಂದು ಮಾಡಿ, ಹೊಸದಾಗಿರುವ ಒಂದು ಕಾರ್ಯ ಮಾಡಿ ದೇವರು ಅದ್ಭುತ ಮಾಡುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ದೇವರು ನಿಮ್ಮನ್ನು ಬಲಪಡಿಸಿ ನಮ್ಮ ಕೈ ಪ್ರಾರ್ಥನೆ ಮಾಡ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೆ, ಈ ವಾಕ್ಯ ಕೇಳಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಇವತ್ತು ಹೊಸದಾಗಿರುವ ಒಂದು ಕಾರ್ಯ ದೇವರಿಂದ ಬರಲಿ. ದಾರಿಗಳು ಇಲ್ಲದಿರುವ ಕಡೆ ದಾರಿಗಳು ಓಪನ್ ಆಗಲಿ, ಬಾಗಿಲುಗಳು ಇಲ್ಲದಿರುವ ಕಡೆ ಹೊಸ ಬಾಗಿಲುಗಳು ಉಂಟಾಗಲಿ. ಆಮೇಲೆ ಅದು ಇವತ್ತೇ ನಡೆಯುವಂತೆ ಆಶೀರ್ವಾದ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ನಾವು ಬೆಳೆಯುವುದು, ನಾವು ಹೆಚ್ಚಿಗೆ ಆಗುವುದು, ನಾವು ದೊಡ್ಡದಾಗುವುದು. ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.